ಸ್ನೇಹಿತರೆ, ಈಗ ವಿಶೇಷವಾಗಿ ಮನೆಗೆ ಸಂಪತ್ತನ್ನು ಕರುಣಿಸುವಂಥ ಚೈತ್ರ ಗೌರಿ ಸಾಮಾನ್ಯವಾಗಿ ಗೌರಿ ತವರಿಗೆ ಬರ್ತಾಳೆ. ಈ ಚೈತ್ರ ಮಾಸದಲ್ಲಿ ತವರಿಗೆ ಬರುವಂಥ ಗೌರಿಯನ್ನು ನಾವು ಚೈತ್ರ ಮಾಸದ ಗೌರಿ ಅಂತ ಹೇಳ್ತೇವೆ. ಆಕೆಯನ್ನು ಜೋಕಾಲಿ ಅಂದರೆ ಉಯ್ಯಾಲೆ ಅಂತ ಏನು ಹೇಳ್ತೇವೆ, ಆ ಉಯ್ಯಾಲೆಯಲ್ಲಿ ಕೂಡಿಸಿ ಪೂಜೆಯನ್ನು ಮಾಡುವಂಥ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಕಡೆ ಅದ. ಅದಕ್ಕಾಗಿಯೇ ಮದುವೆಯಾದ ಹೊಸದರದಲ್ಲಿ ಹೆಣ್ಣು ಮಕ್ಕಳು ತವರಿಗೆ ಬಂದು ಕಾಲು ತೊಳೆದು ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಹೋಗ್ತಾರೆ. ಆ ಗೌರಿ ಪೂಜೆ ಮಾಡೋದ್ರಿಂದ ಆಕೆಯ ದಾಂಪತ್ಯದಲ್ಲಿ ಎಂತಹ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕಳೆದು ಹೋಗ್ತದೆ. ಈ ಚೈತ್ರ ಮಾಸದ ಗೌರಿ ಅತ್ಯಂತ ಮಹತ್ವದ ಫಲವನ್ನು ಕೊಡುವಂಥದ್ದು ಅಂಥೇಳಿ, ಈಗ ಚೈತ್ರ ಮಾಸದ ಗೌರಿಯನ್ನು ಯಾವಾಗ ಆಹ್ವಾನ ಮಾಡ್ಕೊಳ್ಬೇಕು, ಯಾವ ಸಮಯದಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಗೌರಿಯನ್ನು ಯಾರು ಬೇಕಾದರೂ ಕೂಡಿಸ್ಬೋದು. ಈ ಗೌರಿಯನ್ನು ಲೋಹದಲ್ಲಿ ಮಾಡಿದ್ದು ಅಂದರೆ ಹಿತ್ತಾಳೆ ಗೌರಿ ಆಗಿರ್ಬೋದು, ತಾಮ್ರದ ಗೌರಿ ಆಗಿರ್ಬೋದು, ಅಥವಾ ಕಟ್ಟಿಗೆಯಿಂದ ಮಾಡಿದಂಥ ಗೌರಿಯನ್ನು ಸಹ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಅದ. ಆಕೆ ಉಯ್ಯಾಲೆಯಲ್ಲಿಯೇ ಕುಳಿತಿರುವಂಥ ಒಂದು ಗೌರಿ. ಈ ಗೌರಿ ಮೂರ್ತಿ ಎಲ್ಲಿ ಬೇಕಾದರೂ ನಿಮಗೆ ಸಿಗ್ತದೆ, ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ ಸಿಗ್ತದೆ. ಈಕೆಯನ್ನು ನಾವು ಚೈತ್ರ ಮಾಸ ಪೂರ್ತಿ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ 5 ಪೂಜೆ ಆಗಬೇಕಾಕೆಗೆ. ಒಂದು ರಾಮನವಮಿ, ಹನುಮ ಜಯಂತಿ ಅಂದರೆ ಹುಣ್ಣಿಮೆ ದಿವಸ, ಮುಂದೆ ಒಂದು 3 ಶುಕ್ರವಾರ ಅಥವಾ ಮಂಗಳವಾರ ಪೂಜೆಯನ್ನು ಮಾಡಿದರೆ ಸಾಕು. 5 ವಾರ ಮುತ್ತೈದೆಯನ್ನು ಕರೆದು ಯಾರಿಗ ಕೋಸಂಬರಿ ಪಾನಕ ಕೊಟ್ಟರೆ ಸಾಕು. ಈ ಚೈತ್ರದ ಗೌರಿಗೆ ನೈವೇದ್ಯ ಇರೋದೇ ಕೋಸಂಬರಿ ಪಾನಕ. ಬಹಳ ಸರಳವಾಗಿರುವಂಥ ಗೌರಿ ಪೂಜೆಯನ್ನು ಮೊದಲು ಗೌರಿ ಆಹ್ವಾನಕ್ಕೆ ಸಮಯವನ್ನು ಹೇಳ್ತೀನಿ. ಯಾವ ದಿನ ಪೂಜೆಯನ್ನು ಗೌರಿಯನ್ನು ಕೂಡಿಸ್ಬೇಕು ಅನ್ನೋದಕ್ಕೆ ಸಮಯವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಗೌರಿ ಆಹ್ವಾನ ಇರೋದು ಈ ಸಲ 21ನೇ ತಾರೀಕು ತೃತೀಯ ತಿಥಿ ಶನಿವಾರ ದಿವಸ. 21ನೇ ತಾರೀಕು ಶನಿವಾರ ತೃತೀಯ ತಿಥಿಯಲ್ಲಿ, ಅದಕ್ಕೆ ನಾವು ಗೌರಿಯನ್ನು ತದಿಗೆ ಗೌರಿ ಅಂತಲೇ ಹೇಳ್ತೇವೆ. ತದಿಗೆ ದಿವಸ ಶನಿವಾರ 21ನೇ ತಾರೀಕು ಅಶ್ವಿನಿ ನಕ್ಷತ್ರ, ಐಂದ್ರ ಯೋಗ ಅತ್ಯಂತ ಶುಭ ಯೋಗ ಅಂತ ಹೇಳ್ತೇವೆ. ಐಂದ್ರ ಯೋಗದಲ್ಲಿ ಗೌರಿ ತವರಿಗೆ ಕಾಲು ಹಾಕ್ತಾ ಇದ್ದಾಳೆ. ಯಾರು ಬೇಕಾದರೂ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು. ಸಮಯವನ್ನು ಕೂಡ ಹೇಳ್ತೇನೆ. ಹೊಸ ವರ್ಷದ ಪ್ರಥಮ ಹಬ್ಬ ಅಂತಲೇ ಹೇಳ್ತೇವೆ ತದಿಗೆ ಗೌರಿ. ಚೈತ್ರ ಮಾಸದ ಗೌರಿಯನ್ನು ಅದಕ್ಕೂ ಒಂದು ವಿಶೇಷ ಸಮಯ ಇರ್ತದೆ ಗೌರಿ ಆಹ್ವಾನಕ್ಕೆ. ಇನ್ನು ಅದನ್ನ ವಿಶೇಷ ಅಂದರೆ ಮತ್ಸ್ಯ ಜಯಂತಿ ಕೂಡ ಅವತ್ತೇ ಅದ. ಮತ್ಸ್ಯಾವತಾರ ವಿಷ್ಣು ದೇವರು ಪ್ರಥಮವಾಗಿ ಮತ್ಸ್ಯಾವತಾರ ತಾಳಿದ್ದು ಚೈತ್ರ ಮಾಸದ ತದಿಗೆ ದಿನ ಅಂಥೇಳಿ ಅವತ್ತೇ ಮತ್ಸ್ಯಾವತಾರ ಭಗವಂತನ ಆರಾಧನೆ ಕೂಡ ಇರ್ತದೆ. ಮೊದಲು ಗೌರಿ ಆಹ್ವಾನಕ್ಕೆ ಸಮಯ ಹೇಳ್ತೇನೆ. ಆ ದಿನ ನಮಗೆ ತೃತೀಯ ತಿಥಿ ಬೆಳಗ್ಗೆ 2:30 ಪ್ರಾಪ್ತಿ ಆಗ್ತದೆ. ಹೀಗಾಗಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಅನ್ನಿಸ್ತದೆ. ಬ್ರಾಹ್ಮಿ ಮುಹೂರ್ತ ಮೊದಲು ಕೊಟ್ಬಿಡ್ತೀನಿ, ಬಹಳಷ್ಟು ಜನರು ಕೇಳ್ತೀರಿ. 4:50 5:40 ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಿ ಆಹ್ವಾನ ಮಾಡ್ಕೊಳ್ಬಹುದು. ಇನ್ನು ವಿಶೇಷ ಲಗ್ನಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ. 6:22 7:45 ಇದು ವಿಶೇಷವಾಗಿ ಮೀನ ಲಗ್ನ, ಲಗ್ನಾಧಿಪತಿ ಗುರು ಅಂತ ಹೇಳ್ತೇವೆ, ಬಹಳಷ್ಟು ಒಳ್ಳೆಯದು. ಮುಂದಿನ ಮುಹೂರ್ತ 7:45 9:30 ಇದು ಕೂಡ ನಮಗೆ ಮೇಷಲಗ್ನ, ಲಗ್ನಾಧಿಪತಿ ಮಂಗಳ, ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಲಗ್ನ ಕೂಡ ಬಹಳಷ್ಟು ಒಳ್ಳೆಯದು. ಇಷ್ಟು ಬೆಳಗ್ಗೆ ನಮಗೆ ಆಗುವುದೇ ಇಲ್ಲ ಅನ್ನೋರಿಗೆ 11:35 1:40 ಇದು ಕೂಡ ಒಳ್ಳೆಯದು. ಮಿಥುನ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಇವು ಅತ್ಯಂತ ಶ್ರೇಷ್ಠ ಮುಹೂರ್ತಗಳು ಅಂತಲೇ ಹೇಳೀನಿ. ಈ ಸಮಯದಲ್ಲಿ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಬೋದು. ಇನ್ನು ಕೆಲವರಿಗೆ ಮುಟ್ಟಿನ ಒಂದು ತೊಂದರೆ ಇರ್ತದೆ. ಈ ನಾಳೆ ತದಿಗೆ ದಿವಸ ಗೌರಿಯನ್ನು ಕೂಡಿಸ್ಲಿಕ್ಕೆ ಆಗದೇ ಇದ್ದರೆ ಏನು ಮಾಡಬೇಕು ಅನ್ನೋರು ಪ್ರಶ್ನೆಯನ್ನು ಕೇಳ್ತೀರಿ. ನಿಮಗೆ ಶುಕ್ರವಾರ ದಿವಸ ಅಂದರೆ ತದಿಗೆ ಮುಗಿದ ಮೇಲೆ ಬರುವಂಥ ಯಾವ ಶುಕ್ರವಾರ ಇರ್ತದೆ ಆ ಶುಕ್ರವಾರ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಬೋದು. ಶುಕ್ರವಾರನೂ ಆಗದೇ ಇದ್ದರೆ ಅಂತನ್ನೋರಿಗೆ ನವಮಿ ದಿವಸ, ರಾಮನವಮಿ ದಿವಸ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಆವತ್ತು ಪೂಜೆಯನ್ನು ಶುರು ಮಾಡ್ಬೋದು. ಅವತ್ತು ನಿಮಗೆ ಆಗದೆ ಇಲ್ಲದ್ರೆ ಹುಣ್ಣಿಮೆ ದಿವಸ, ಅಂದರೆ ಹುಣ್ಣಿಮೆ ದಿವಸ ಹನುಮ ಜಯಂತಿ ಆಚರಣೆ ಮಾಡ್ತೀವಿ, ಆ ದಿನ ಕೂಡ ನೀವು ಗೌರಿಯನ್ನು ಕೂಡಿಸ್ಬೋದು. ಇನ್ನು ಹುಣ್ಣಿಮೆ ದಿವಸ ಕೂಡಿಸಿದರೆ ನಮಗೆ 5 ಪೂಜೆ ಆಗಲಿಕ್ಕೆ ಆಗೋದಿಲ್ಲ ಅನ್ನೋರು
ಒಂದು ಒಳ್ಳೆಯ ಶುಕ್ರವಾರ ದಿವಸ ನೋಡಿಕೊಂಡು ಗೌರಿಯನ್ನು ಕೂಡಿಸಿ, ಅಂದರೆ ಈ ತದಿಗೆ ಆಗಿರ್ಬೋದು, ರಾಮನವಮಿ ಆಗಿರ್ಬೋದು, ಅವೆರಡೂ ನಿಮಗೆ ಅನಾನುಕೂಲ ಆದರೆ ಮಧ್ಯದಲ್ಲಿ ಬರುವಂಥ ಯಾವುದೇ ಒಂದು ಒಳ್ಳೆಯ ಶುಕ್ರವಾರ ನೋಡಿಕೊಂಡು ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡ್ಬೋದು. ಒಟ್ಟು 5 ಪೂಜೆ ಆಗಬೇಕು. ರಾಮನವಮಿ ಪೂಜೆ ಮತ್ತು ಗೌರಿ ಆಹ್ವಾನ, ಮೊದಲೇ ಪೂಜೆ ಗೌರಿಯನ್ನು ಆಹ್ವಾನ ಮಾಡ್ಕೊಂಡಿರ್ತೈತೆ ತದಿಗೆ ಪೂಜೆ 1 ಆಗ್ತದೆ, ರಾಮನವಮಿ ಪೂಜೆ 2 ಆಗ್ತದೆ, ನಂತರ ಹುಣ್ಣಿಮೆ ದಿವಸ, ಅದಾದಮೇಲೆ ವಿಶೇಷವಾಗಿ ಒಂದು ಶುಕ್ರವಾರ, ಮಂಗಳವಾರ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಅಕ್ಷತೃತೀಯವರೆಗೂ ಪೂಜೆಯನ್ನು ಮಾಡಬೇಕು. ಅಕ್ಷತೃತೀಯನ ಮಾರನೇ ದಿವಸ ಗೌರಿ ವಿಸರ್ಜನೆ ಇರ್ತದೆ, ಅದನ್ನು ಕೂಡ ನಾನು ಮುಂದೆ ನಿಮಗೆ ಹೇಳ್ಕೊಡ್ತೇನಂತ. ಇನ್ನು ಗೌರಿಯನ್ನು ಯಾವ ರೀತಿ ಆಹ್ವಾನ ಮಾಡ್ಕೊಳ್ಬೇಕು, ಏನೇನು ವಿಶೇಷತೆ ಅದ, ಗೌರಿ ಪೂಜೆಗೆ ಏನು ಸಂಕಲ್ಪ ಇರ್ತದೆ, ಅವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಗೌರಿ ಪೂಜಾ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.